ಸೊ ಇವಾಗ ನಾನು ಲೇಡೀಸ್ ಫಸ್ಟ್ ಬಾಯ್ಸ್ ಫಸ್ಟ್ ಏನು ಹೇಳಲ್ಲ ಮ್ಯಾಮ್, ನೀವೇ ಡಿಸೈಡ್ ಮಾಡಿಬಿಡಿ ಯಾರು ಫಸ್ಟ್ ಮಾತಾಡ್ತೀರಾ ಅಂತ. ಯಾವಾಗಲೂ ಸರ್ ಮಾತಾಡಿದ್ದು ನಾವು ಕೇಳಿದ್ದೀವಿ ಆ್ಯಕ್ಚುಲಿ, ಬಟ್ ಇವತ್ತು ಸರ್ ಏನು ಮಾಡೋಣ, ಯಾರನ್ನ ಮಾತಾಡ್ಸೋಣ? ಗುರುಜಿ ಸೈಲೆಂಟ್ ಆಗಿ ನಿಂತಿದ್ದಾರೆ ಅಂದ್ರೆ ನಂಗೆ ಶಾಕ್ ಆಗ್ತಾ ಇದೆ. ಗುರುಗಳೇ ಏನು ಇವತ್ತು ನೀವು ಸೈಲೆಂಟ್ ಆಗಿಬಿಟ್ರಿ. ಮ್ಯಾಮ್ ಮನೇಲಿ ಏನಾದರೂ ಹೇಳಿದ್ರಾ ಸೈಲೆಂಟ್ ಆಗಿರ್ಬೇಕಂತ? ಏನು ಹೇಳಿಲ್ಲ ತಾನೆ ಸರ್? ಮ್ಯಾಮ್ ಏನು ಹೇಳಲ್ಲ ಸರ್. ಓಕೆ ಗುರುಗಳೇ ಕೊಡಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಖುಷಿ ಆಗ್ತಾ ಇದೆ. ಸೊ ಸ್ಟ್ರೈಟ್ ಕ್ವಶನ್ಗೆ ಬಂದ್ಬಿಡ್ತೀನಿ. ನಿಮ್ಮ ಲವ್ ಸ್ಟೋರಿ ಬಗ್ಗೆ ನಂಗೆ ಹೇಳಿ, ನಮಗೆಲ್ಲರಿಗೂ ಹೇಳಿ. ಫಸ್ಟ್ ಇಲ್ಲಿ ಎಲ್ಲ ಬಂದಿರೋರ್ಗೂ ತುಂಬ ಧನ್ಯವಾದಗಳು. ಅದೇ ಥರ ರೂಪೇಶ್ ಶೆಟ್ಟಿ ನಾನು ಬಿಗ್ ಬಾಸಲ್ಲಿ ಏನು ಮಗನಾಗಿ ನೋಡಿದ್ದೆ, ಈಗಲೂ ಹಾಗೆ ನೋಡ್ತಾ ಇದ್ದೀನಿ. ಈ ಸಿನಿಮಾನ ಎಲ್ಲರೂ ಕೂಡ ಗೆಲ್ಲಿಸಿ ನಾನು ತುಂಬ ಖುಷಿ ಪಡ್ತೀನಿ. ನನ್ನಷ್ಟು ಖುಷಿ ಪಡೋನು ಯಾರು ಇಲ್ಲನಪ್ಪ. ಅದೇನೋ ಈಗಲೂ ನಾನು ತುಂಬ ಅವ್ನ ಮಗನಾಗಿಯೂ ನೋಡ್ತೀನಿ, ಒಂದು ಲವರ್ ಆಗಿಯೂ ನೋಡ್ತೀನಿ. ಅದರಲ್ಲೇನೋ ಆ ಥರ ಎರಡು ಕನೆಕ್ಷನ್ ಕನೆಕ್ಟ್ ಆಗಿತ್ತು ನನಗೆ, ಅದೇನೋ ಗೊತ್ತಿಲ್ಲ. ಎರಡು ಹೃದಯ ಇದ್ದಂಗೆ ನಮಗೆ. ಅದೇ ಥರ ನಮ್ಮ ರೂಪೇಶ್ ರಾಜಣ್ಣ ನಮ್ಮ 3 ಜನ ತುಂಬ ಚೆನ್ನಾಗಿದ್ದು. ಆ 3 ಜನದಿಂದ ಇಲ್ಲಿ ಕರ್ಕೊಬಂದು ನನ್ನ ಹೆಂಡತಿ ಹತ್ರ ಬಡ್ಡೆ ನಿಲ್ಲಿಸಿದ್ದೆ. ಈ ಬಿಗ್ ಬಾಸಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ 3 ಜನ ಬಿಗ್ ಬಾಸಲ್ಲಿ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ. ನಾವು ಇಬ್ಬರು 3 ಜನ ಒಳ್ಳೆ ಫ್ರೆಂಡ್ ಆಗಿದ್ದೀವಿ, ಮಗನಾಗಿದ್ದೀವಿ, ಫ್ರೆಂಡ್ ಆಗಿದ್ವಿ. ನಮ್ಮ ಮಿಸ್ಸಸ್ ಚೆನ್ನಾಗಿ ಮಾತಾಡ್ತಾರೆ ನನಗಿಂತ. ಹೌದಾ? ನೋಡಿ. ಆಯ್ತು ಮೇಡಮ್, ಹೇಳಿ ಯಾವಾಗ ಲವ್ ಆಯ್ತು, ಯಾವಾಗ ಶುರು ಆಯ್ತು? ಮದ್ವೆ ಆದ್ಮೇಲೆ ಲವ್ ಆಯ್ತಾ, ಮದ್ವೆಗೆ ಮುಂಚೆ ಲವ್ ಆಯ್ತಾ, ಹೆಂಗೆ? ಸರ್ ಏನು ಅಂತ ಹೇಳ್ಬೇಕಲ್ಲ. ನಾನು ಇರೋ ಸತ್ಯ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಹಾಗಾಗಿ ಹೌದಾ, ಒಳ್ಳೇದಾಯ್ತು. ಯಾರೊಬ್ರು ಇರ್ಬೇಕು ವಿರೋಧ ಪಕ್ಷದವರು.